ಹೊಸ ವರ್ಷ, ಹೊಸ ಹರ್ಷ, ಹೊಸ ಹುಮ್ಮಸ್ಸಲ್ಲೇ ಇಸ್ರೋ ಮತ್ತೊಂದು ಮೈಲಿಗಲ್ಲಿನ ಹೆಜ್ಜೆ ಇಡೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದೆ. ಇದೇ ವರ್ಷದಲ್ಲಿ ಮತ್ತೆ ಚಂದ್ರಯಾನ 3ಗೆ ಇಸ್ರೋ ಮುಹೂರ್ತವನ್ನ ಇಟ್ಕೊಂಡಿದೆ. ಅಷ್ಟೇ ಅಲ್ಲ, ಮಾನವ ಸಹಿತ ಉಡಾವಣೆಗೂ ಇಸ್ರೋ ಯೋಜನೆಯನ್ನ ರೂಪಿಸಿದೆ. ಒಂದಲ್ಲ ಎರಡಲ್ಲ 2020ನೇ ಇಸವಿಯಲ್ಲಿ ಇಸ್ರೋ ಹಲವು ಸಾಧನೆಗೆ ಅಡಿಪಾಯ ಹಾಕಲಿದೆ. ಜಗತ್ತೇ ನಿಬ್ಬೆರಗಾಗುವಂತಹ 4 ಯೋಜನೆಗಳನ್ನ ಇಸ್ರೋ ಹಾಕಿಕೊಂಡಿದೆ. ಇಸ್ರೋ ಕನಸಿನ ಯೋಜನೆಗಳನ್ನ ಇವತ್ತು ಇಸ್ರೋ ಅಧ್ಯಕ್ಷ ಕೆ ಸಿವನ್ ಬೆಂಗಳೂರಿನಲ್ಲಿ ಘೋಷಣೆ ಮಾಡಿದರು. ಇದೇ ವರ್ಷ ಚಂದ್ರಯಾನ 3ಗೆ ಇಸ್ರೋ ವಿಜ್ಞಾನಿಗಳು ಮುಹೂರ್ತ ನಿಗದಿ ಮಾಡಿದ್ದಾರೆ. ಚಂದ್ರಯಾನ 2 ಕೊನೆ ಕ್ಷಣದಲ್ಲಿ ಕೈಕೊಟ್ಟಿತ್ತು. ಈಗ ಚಂದ್ರಯಾನ 3 ನಡೆಸಲು ಇಸ್ರೋ ಸಕಲ ರೀತಿಯಲ್ಲಿ ಸಜ್ಜಾಗ್ತಿದೆ. ಈಗಾಗಲೇ ಚಂದ್ರಯಾನ 3ಗೆ ಬೇಕಾದ ಎಲ್ಲಾ ಸಿದ್ಧತೆಗಳನ್ನು ಇಸ್ರೋ ಮಾಡಿಕೊಂಡಿದೆ. ಒಟ್ಟು 615 ಕೋಟಿ ವೆಚ್ಚದ ಚಂದ್ರಯಾನ 3 SSLV ಮೂಲಕ ಉಡಾವಣೆಯಾಗಲಿದೆ. Now this the Chandrayaan 3 work is started. It's going with a full steam. Both the Chandrayaan 3 and Gaganyaan works are going parallelly. 14 to 16 months will take for Chandrayaan. Chandrayaan 3 will mostly ship to next year. That to be decided. That is that. Right now we are not. ಚಂದ್ರಯಾನ 3 ಅಷ್ಟೇ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಇದೇ ವರ್ಷ ಮಾನವ ಸಹಿತ ಗಗನಯಾನ ಯಾತ್ರೆ ನಡೆಯಲಿದೆ. ಈಗಾಗಲೇ ಭಾರತೀಯ ಏರ್ಫೋರ್ಸ್ನ 4 ಪರಿಣಿತರನ್ನ ಆಯ್ಕೆ ಮಾಡಿದ್ದು 3 ತರಬೇತಿ ನೀಡಲಾಗಿದೆ. ಒಬ್ಬರಿಗೆ ಜನವರಿ 3ನೇ ವಾರದಿಂದ ರಷ್ಯಾದಲ್ಲಿ ತರಬೇತಿ ನಡೆಯಲಿದೆ. We have good progress in 2019 Gaganyaan, and astronauts have the selection process is over. Now the 4 astronauts identified for training purpose. Now the training for these 4 astronauts will be planned in the third week of January of this year. That is a Gaganyaan. ಮಾನವ ಸಹಿತ ಗಗನಯಾನಕ್ಕೆ ಹೊಸದಾಗಿ ತಮಿಳುನಾಡಿನ ತೂತುಕುಡಿಯಲ್ಲಿ 2500 ಎಕರೆ ಜಾಗದಲ್ಲಿ 2ನೇ ಬಾಹ್ಯಾಕಾಶ ಪೋರ್ಟ್ ಸ್ಥಾಪನೆ ಆಗುತ್ತಿದೆ. ಮಾನವರನ್ನ ಹೊತ್ತೊಯ್ಯುವ ಉಪಗ್ರಹ ಉಡಾವಣೆ ಇಲ್ಲಿಂದಲೇ ಹಾರಾಟ ನಡೆಸಲಿದೆ. ಮತ್ತೆ ಇದೇ ಜಾಗದಲ್ಲಿ ಉಪಗ್ರಹ ವಾಪಸ್ ಇಳಿಯಲಿದೆ. ಇಸ್ರೋ ಸಾಧನೆಗಳು, ಇಸ್ರೋ ಕಾರ್ಯವೈಖರಿಯನ್ನ ವಿದ್ಯಾರ್ಥಿಗಳಿಗೆ ಮುಟ್ಟಿಸಲು, ಜೊತೆಗೆ ಮತ್ತಷ್ಟು ಸಂಶೋಧನೆ ನಡೆಸಲು 4ನೇ ರಿಸರ್ಚ್ ಅಕಾಡೆಮಿಯನ್ನ ಇಸ್ರೋ ಸ್ಥಾಪಿಸಲಿದೆ. 2 ವಾರಗಳ ಕಾಲ ಮಕ್ಕಳಿಗೆ ಇಸ್ರೋ ರಿಸರ್ಚ್ ಬಗ್ಗೆ ತರಬೇತಿಯನ್ನು ನೀಡಲಾಗುತ್ತಿದೆ. ಒಟ್ಟಾರೆ ಇಸ್ರೋ 2020ನೇ ಇಸವಿಯಲ್ಲಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಲು ಹೊರಟಿರೋದು ಭಾರತೀಯರ ಪಾಲಿಗೆ ಹೆಮ್ಮೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.